ಇಂಥ ಕೆಲಸಗಳನ್ನ ಮಾಡ್ಬೇಕು. ಸಾರ್ವಜನಿಕರಿಗೆ ಏನ್ ಬೇಕು ಅನ್ನೋದು ಕಳಕಳಿ ಇರ್ಬೇಕು, ಅದ್ ನೋಡ್ಬೇಕು. ಸುಮ್ನೆ ಯಾರ್ದು ಹುಟ್ಟದ ಹಬ್ಬಕ್ ಬರೋದು, ಹುಟ್ಟದ ಹಬ್ಬಕ್ ಬಂದ್ ಪಾರ್ಟಿ ಚೀಲ ಕೊಡೋದು, ಅಲ್ಲಿ ಏನೇನೋ ಭಾಷಣ ಮಾಡೋದು, ಅಲ್ಲಿ ಭಾಷಣ ಮಾಡಿ ಇಲ್ಲಿ ಶಾಸಕಂದ ಅತಿ ಹೇಗೈತಿ ಇವ್ರು ಏನ್ ಅನ್ಕೊಂಡ್ಬಿಟ್ರ ತಾವು ಮಾಡಿದ್ದು ಉರ್ದಾರಲ್ಲ, ಉರ್ದು ಸೋತು ಮನೆ ಮಣ್ಣಾಗಿ ಕುಂದ್ರಿಸಿದ್ರು ಕೂಡ ಇನ್ನ ನನ್ನ ಮೀಸಿ ಮಣ್ಣಾಗಿಲ್ಲ ಅಂತ ನಾ ಮನುಷ್ಯ. ಅವನಿಗೆ ಅರುಮರು ಚಲೋ ಆಗೈತಿ, ಅವನಿಗೆ ದಡ್ಡತನ ಚಲೋ ಆಗೈತಿ, ಅವನಿಗೆ ದೊಡ್ಡ ಅಲ್ಲವ ದಡ್ಡ ಅಂತ ಇಟ್ಟಿದೀನಿ. ಅವ್ನಿಗೆ ಅರಿವು ಮಾಡ್ಕೋಬೇಕು. ಸುಮ್ನೆ ಯಾರ್ದು ಹುಟ್ಟದಬ್ಬದಾಗ ಏನ್ ಮಾತಾಡೋದು? ಇವ್ನು ತಾಕತ್ತಿದ್ರು ಪ್ರತಿಭಟನೆ ಮಾಡ್ಲಿ ನನ್ನ ವಿರುದ್ಧ, ಇವ್ನ ತಾಕತ್ತು ದಮ್ಮು ತೋರಿಸ್ಬೇಕಾಗಿತ್ತು. ಪ್ರತಿಭಟನೆ ಮಾಡ್ಲಿ, ನಾನು ಅನ್ಯಾಯ ಮಾಡ್ತಾ ಇದ್ದೀನಿ, ಅಕ್ರಮ ಏನೇನೋ ಮಾಡ್ತಾ ಇದ್ದೀನಿ, ಆರೋಪಗಳನ್ನ ಮಾಡ್ಯಾನ್ಲೇವಾ. ಇವ್ನ ತಾಕತ್ತಿದ್ರು ಬೀದಿಗಿಳಿದು ಪ್ರತಿಭಟನೆ ಮಾಡೋ. ಪತ್ರ ಕೊಟ್ಟನಂತ ಕಂಪ್ಲೇಂಟ್ ಆಗೈತಿ ಅಂತ. ಏನ್ ಕಂಪ್ಲೇಂಟ್ ಆಗೈತಿ, ಏನಾಗೈತಿ? ಅವ್ ಒಂದೆರಡು ಕುನ್ನಿಗಳು ಅವ್ ಇಲ್ಲೇ ಇದ್ದು ನಮ್ಮ ಮನೆಯಾಗ ಇದ್ವು ಕುನ್ನಿ. ಅವ್ ಒಂದೆರಡು ಹೊರಗೆ ಹೋಗಿ ಮಾತಾಡಕ್ ಕಲ್ತ ಒಂದೈತಿ. ಈಗ ಒಂದೆರಡು ಕುನ್ನಿ ಮಾತಾಡವು. ಅದೊಂದು ಬಚ್ಚ ಏನೋ ಕನಸ್ ಕಾಣಕತ್ತೈತಿ, ಹುಡುಗ ಹಬ್ಬದ ಬೋರ್ಡ್ ಹಾಕೊಂಡು ಕನಸ್ ಕಂಡ್ರ ಅಲ್ಲ. ಹಂಗಲ್ಲ, ಜನರ ಸೇವೆ ಮಾಡ್ಬೇಕು, ಜನರ ಗುರ್ತಿಸ್ಬೇಕು, ಜನರು ನಮ್ಮನ್ನ ಕರಿಬೇಕು. ಜನಪ್ರತಿನಿಧಿಗಳು ಅನ್ನಾಗಿ ಹೆಂಗಿರ್ತೀವಿ ಹೆಂಗ? ಏನೆಲ್ಲ ಪತ್ರಿಕೆಗೋಷ್ಠಿ ಮಾಡಿ ಮನ್ಯಾಗ ಮಕ್ಕೊಂಡ್ಬಿಟ್ರ, ಪತ್ರ ಬರೆದು ಬಿಟ್ಟು ಮನ್ಯಾಗ ಮಕ್ಕೊಂಡ್ಬಿಟ್ರ. ಮಾಡು ತಾಕತ್ತಿದ್ರ ಏನ್ ಅನ್ಯಾಯ ಹಿಡಿದ್ರ ವಿರುದ್ಧ ಹೋರಾಟ ಮಾಡ್ರಲ್ಲ, ಉತ್ತರ ಕೊಡ್ತೀವಿ ಅದಕ್ಕ. ಸುಮ್ಮನೆ ವಿನಾಕಾರಣ ಎಲ್ಲೆಲ್ಲೋ ಬೊಗಳದಾಸಯ್ಯ ಅಂತೇಳಿ ಇವ್ನು ಗೋಡೆ ನಿಂತಿಲ್ಲ ಮಾತಾಡಕಿನ್ನ. ಹಂಗ ಮಾತಾಡೋದು ಅವ್ಯಾಡ್ಸಿಕೊಂಡು ಪ್ರಕರಣ ರೀ ಒಂದು ದಾಖಲೆ ಇದ್ರೆ ಕೊಡ್ಬೇಕು ಹೊರತು ಮುಂದೆ ನನ್ನ ವಿರುದ್ಧ ಆರೋಪ ಮಾಡ್ತಾರಲ್ಲ ವಿನಾಕಾರಣ, ಆರೋಪದಲ್ಲಿ ಯಾವ ರೀತಿ ಸತ್ಯಾಸತ್ಯತೆ ಅದನ್ನು ಬಿಡುಗಡೆ ಮಾಡ್ಲಿ. ಸುಮ್ಮನೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಕಂಪ್ಲೇಂಟ್ 100 ಆಗ್ತಾವು. ಆರೋಪ ಎಲ್ಲಿದೆ? ಆಗಿದ್ದು ಜನ ನೋಡಕತ್ತಿಲ್ಲ ನಮ್ಮನ್ನು. ಇನ್ನು ಜನರ ಮಧ್ಯೆ ಅಡ್ಯಾಡ್ತೀವೋ ಏನು ನಾವು ರೂಮ್ನಾಗ ಇದು ಬುರ್ಕಾಕೊಂಡು ಇಡ್ತೀವ? ಇನ್ ಬುರ್ಕಾಕೊಂಡು ಇಡ್ತೀವಿ ನಾವು ಮಂದಿ ಕಾಣ್ಲಾರ್ದಂಗ. ಸುಮ್ಮನೆ ವಿನಾಕಾರಣ ಆರೋಪ. ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು ಯಾವನ್ ತಪ್ಪು ಮಾಡ್ಯಾನೋ, ಎಲ್ಲಿ ಬಾಗಲಕೋಟೆ ಕಂಪ್ಲೇಂಟ್ ಆಗೈತೋ ಯಾವನಿಗೆ ಗೊತ್ತ್ರಿ? ಇವ್ರು ದಾಖಲೆ ಸಮೇತ ಬರ್ಬೇಕು. ಪತ್ರ ಬರೆದ್ರೆ DC SP ಅವ್ರು ಏನ್ ಮಾಡ್ಬೇಕು? ನೋಡ್ತಾರ, ಅವ್ರು ಪರಿಶೀಲನೆ ಮಾಡ್ತಾರ. ಅಲ್ಲಿ ತಪ್ಪಿದ್ರೆ ಮಾತ್ರ ಬಂದು FIR ಆಗತ್ತ, ಅವ್ರ ಮೇಲೆ ಶಿಕ್ಷೆ ಆಗತ್ತ. ಅದ ಅರಿವಿಲ್ಲ ಅವನಿಗೆ. ಒಬ್ಬ ಶಾಸಕ ಬರೇ 3 ಬಾರಿ ಎದಕ್ಕಾದಿ 3 ಬಾರಿ ಕತ್ತಿ ಕಾಯಕ? ಈ ಕ್ಷೇತ್ರ ಜನತೆ ರಿಜೆಕ್ಟ್ ಮಾಡಿ ಕಳಿಸಿ ಕುಂದ್ರಿಸಿದ್ರು ಅದ ಮೀಸಿ ಮಣ್ಣಾಗಿಲ್ಲ ಅಂತ ಹೇಳಿ ಬೇರೆದನ್ನ ಬಂದ್ ಮಾಡ್ಬೇಕು. ಆರೋಪ ಮಾಡಿದ್ರಿ ಸರ್. ಈಗ ಅಕ್ರಮ ಮರುಮಾಫಿಯ ನಡೀತಿರುವಾಗ ಅದು ವರದಿ ಮಾಡಕ್ ಹೋದವರಿಗೆ ಮಾಧ್ಯಮದವರ ಮೇಲೆ ಪಟ್ರ ಚೀಟಿ ಕೇಸ್ ಹಾಕಿ ಅವ್ರಿಗೆ ಬೆದರಿಕೆ ಹೋಗುವಂತ ಕೆಲಸ ಮಾಡ್ತಾರೆ ಶಾಸಕರು. ಯಾರ ಮೇಲೆ? ಯಾವ ಮಾಧ್ಯಮದವ್ರ ಮೇಲೆ? ಅಲ್ಲಿ ವರದಿ ಮಾಡಕ್ ಹೋಗೋರ್ ಮೇಲೆ ಮಾಡಿದ್ರ ಅಂತ ಹೇಳಿ ಆರೋಪ ಮಾಡಿದ್ರು ಸರ್. ವರದಿ ಮಾಡಕ್ ಹೋದವ್ರ ಮೇಲೆ? ಆ ವರದಿ ಮಾಡಕ್ ಯಾರು ಹೋಗ್ಯಾರಲ್ಲ, ದೊಡ್ಡನಗೌಡಿಗೆ ಅವ್ನು ಫೋನ್ ಪೇ ಐತೆ, ಅವ್ನು ಅವ್ನು ತೆಗೆದು ಫೋನ್ ಪೇ ಎಷ್ಟು ಮಾಡಿಸ್ಕೊಂತಾರ, ಎಷ್ಟು ಭ್ರಷ್ಟಾಚಾರ ಮಾಡ್ತಾರ ಅಂತ ತೆಗೆದು ನೋಡಂತ ಹೇಳ್ರಿ ಅವ್ನಿಗೆ. ಅವ್ನ ಅಕೌಂಟ್ಗೆ ಯಾರ್ಯಾರು ದುಡ್ಡು ಜಮಾ ಆಗಿದೆ. ಪಾಪ ಬಡವರು ರೊಕ್ಕ ಹೀನೆ ಮಾಡುದು, ಅದಕ್ಕೆ ಅಟ್ರಾಸಿಟಿ ಮಾಡಿದಾರ. ಎದಕ್ ಮಾಡಿದಾರ? ಫೋನ್ ಪೇ ಮಾಡಿಸ್ಕೊಂತಿದ್ದ, ಲಂಚ ತಿಂತಿದ್ದ, ಅದಕ್ಕೆ ಆರೋಪ ಹೊತ್ತು ಕಂಪ್ಲೇಂಟ್ ಮಾಡ್ಯಾರ. ಸುಮ್ನೆ ಅಟ್ರಾಸಿಟಿ ಯಾಕೆ ಮಾಡ್ತಾರ ಅವರು? ಪಾಪ ಅವ್ನು ತಾಂಡದವನು, ನಮ್ ಬಲ್ಕುದಿ ತಾಂಡದವನು. ಅವನೇನೋ ಪಾಪ ಸಣ್ಣ ಪುಟ್ಟ ಉಸುಗು ಇದು ಮರಳು ಹೊಡೆಯಕ ಅವರು ಪಾಪ ಹೊಡೆಯಕತ್ರ ಅವ್ರ ಹತ್ರ ಬ್ಲಾಕ್ ಮೇಲ್ ಮಾಡಿ ನೀನು ಟಿವಿಗೆ ಹಾಕ್ತೀನಿ ಅನ್ನೋದು ರೊಕ್ಕ ಕಿತ್ತೋದು. ಅವ್ನ ಫೋನ್ ಅಕೌಂಟ್ ಚೆಕ್ ಮಾಡಂತ ಹೇಳ್ರಿ. ಅವ್ನು ದೊಡ್ಡ ಮೊದ್ಲೇಕ ಅವ್ ಯಾರ ಮ್ಯಾಗ ಹೇಳ್ತಾನಲ್ಲ, ನಾನು ಹೆಸರು ಹೇಳಕ್ ಹೋಗೋದಿಲ್ಲ. ಅವ್ನು ಯಾರು ಹಿಡ್ಕೊಂಡು ಮಾತಾಡ್ತಾ ಇದ್ದಾನ, ಅವ್ನ ಏಜೆಂಟ್ ಗಿರಿ ಮಾಡ್ತಾನ, ಒಬ್ಬ ಅದಾನ ಗೊತ್ತ ನನಗೆ ಯಾರು ಅಂತೇಳಿ. ಅವ್ನ ಮ್ಯಾಗ ಯಾಕೆ ಕಂಪ್ಲೇಂಟ್ ಆಯ್ತು? ಅವ್ನ ಕಂಪ್ಲೇಂಟ್ ಅಲ್ಲಿ ಏನ್ ಬರ್ದಾರ ಸ್ವಲ್ಪ ಕಂಪ್ಲೇಂಟ್ ಕಾಪಿ ತಗೊಂಡ್ ನೋಡ್ರಿ. FIR ಅಲ್ಲಿ ಬರ್ದಿದಾರ ಅವ್ರು. ಇವನು ಲಂಚ ವಸೂಲು ಮಾಡ್ತಿದ್ದ. ಇವ್ರು ಫೋನ್ ಪೇ ಮುಖಾಂತರ ದಾಖಲೆ ಅದಾವ್. ದುಡ್ಡನ್ನ ಈಗ ಕಳಿಸ್ತೀವಲ್ಲ ನಾವು, ಅಕೌಂಟ್ ಇದ್ರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ದಾಖಲೆಗಳು ಸಿಗ್ತಾವಿಲ್ಲ. ಅವ ಯಾರು ವರದಿಗಾರ ಅಂತ ಹೇಳ್ತಾನಲ್ಲ, ಅವ್ನ ವರದಿಗಾರ ಅಕೌಂಟ್ ಚೆಕ್ ಮಾಡ್ರಿ ದಯವಿಟ್ಟು. ಎಷ್ಟು ಮಂದಿ ಹೀನಾಯವಾಗಿ ಧಮಕಿ ಮಾಡಿ ದೌರ್ಜನ್ಯ ಮಾಡಿ ದುಡ್ಡು ಹಾಕಿಸ್ಕೊಂತಾರ. ಇಂಥವ್ರನ್ನ ಬೆಳೆಸ್ತಾರ ಇವರು ಸಮಾಜದಲ್ಲಿ. ಒಂದು ಪತ್ರಿಕಾ ರಂಗಕ್ಕೆ ಗೌರವ ಐತಿ, ನಾನು ಗೌರವಿಸ್ತೀನಿ. 4 ರಂಗ: ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಪತ್ರಿಕಾ ರಂಗ ಅಂತ ಹೇಳ್ತೀವಿ. ಆ ಗೌರವ ಇಟ್ಕೊಂಡವ್ರು ನಾವು ಗೌರವ ತಪ್ಪಿ ಯಾವತ್ತೂ ನಡೆಯಗಿಲ್ಲ. ಪತ್ರಿಕಾ ರಂಗದಲ್ಲಿ ಗುರುತಿಸ್ಕೊಂಡ ಮೇಲೆ ಹೇಗಿರ್ಬೇಕು ಹಾಗಿರ್ಬೇಕು. ಏನ್ ದುಡ್ಡು ಅಕ್ರಮವಾಗಿ ಜನರನ್ನ ಧಮಕಿ ಮಾಡಿ ದೌರ್ಜನ್ಯ ಮಾಡಿ ದುಡ್ಡು ಕಿತ್ತದ, ಅವ್ರ ಅಕೌಂಟ್ ಚೆಕ್ ಮಾಡಂತ ಹೇಳ್ರಿ. ಇವ್ನ್ ತಾಕತ್ತಿದ್ರು ಬರೀಲಿ ಪತ್ರ ಬರ್ರಿ, DC ಗೆ SP ಬರ್ರಿ, ಪತ್ರ ನಾ ತನಿಖೆ ಮಾಡಿಸ್ತೀನಿ ಬೇಕಾರೆ. ಸುಮ್ಮನೆ ವಿನಾಕಾರಣ ಆರೋಪ ಮಾಡೋದ್ ಬಿಟ್ಟು ಇವನ್ ಗುಲಾಮಗಿರಿ ಮಾಡಿ ದ್ವೇಷದ ರಾಜಕೀಯ ಮಾಡಿ ಈ ತಾಲೂಕಿನ ಸೋತ್ ಕುಂತ್ರು ಇನ್ನು ನಾಚಿಗೆ ಬಂದಿಲ್ಲ ಅಂದ್ರೆ ಇವ್ನಿಗೆ ಏನ್ ಹೇಳಕ್ಕಾಗಲ್ಲ. ನನ್ನ ಕಡೆ ಏನು ಬಾಳ ಮಾತಾಡಲ್ಲ ನಾನು, ಇದಕ್ಕೆ ಉತ್ತರನೂ ಕೊಡಲ್ಲ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.